ಜಾರಕಿಹೊಳಿ ಸಂಪತ್ತಿಗೆ ಸವಾಲ್ ಸಿಡಿತ ಸವತಿ. ಬೆಳಗಾವಿಯ ಈ ರಾಜಕಾರಣದ ಹಿಂದೆ ನಿಗೂಢ ಹೆಜ್ಜೆ. ಸತೀಶ್ ಕಾಂಗ್ರೆಸ್ನಲ್ಲಿ ಸೇಫ್, ಬಾಲಚಂದ್ರ ಬಿಜೆಪಿಯಲ್ಲಿ ಭದ್ರ. ಕುಮಾರಣ್ಣ ನೆಕ್ಸ್ಟ್ ಸಿಎಂ ಆದ್ರೆ ಅನ್ನೋ ವರಿ ರಮೇಶ್. ಅಧಿಪತ್ಯಕ್ಕಾಗಿ ಅಖಾಡಕ್ಕಿಳಿದ ಸವದಿಗೆ ಸವಾಲುಗಳೇನು? ಲೇಡೀಸ್ ಅಂಡ್ ಜೆಂಟಲ್ಮನ್, ಜಾರಕಿಹೊಳಿ ಬ್ರದರ್ಸ್ ರಾಜಕೀಯನೇ ಹಾಗೆ. ಯಾವುದೇ ಸರ್ಕಾರ ಬಂದರೂ ಅವರಲ್ಲಿ ಒಬ್ರು ಮಿನಿಸ್ಟರ್ ಆಗ್ಲೇಬೇಕು. ಯಾವ ಮಾರ್ಗ ಆದ್ರೂ ಸರಿ, ಅಧಿಕಾರ ಅವ್ರಿಗೆ ಬೇಕೇ ಬೇಕು. ಅದೇ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಈಗ ಬೇರೆ ಪಟ್ಟು ಹಾಕ್ತಾ ಇದ್ದಾರೆ. ಅರ್ಥಾತ್ ಇದು ಸಂಪತ್ತಿಗೆ ಸವಾಲ್ ರೀತಿಯ ರಣರೋಚಕ ರಾಜಕೀಯ ಕಾಳಗ. ವೆಲ್ಕಮ್ ಟು ಬಾಂಡೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಬೆಳಗಾವಿ ರಾಜಕೀಯ ಅಂತ ಅಂದ್ರೆ ಅದು ಕೇವಲ ಅಧಿಕಾರದ ಆಟ ಅಲ್ಲ, ಅದು ಪ್ರತಿಷ್ಠೆಯ ಪರಾಕಾಷ್ಠೆ ಮತ್ತೆ ಪಕ್ಕಾ ಚದುರಂಗದಾಟ. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು ಜಿಲ್ಲೆ ಅಂತ ಅಂದ್ರೆ ಅದು ಬೆಳಗಾವಿ. ಈ ಸಕ್ಕರೆ ನಾಡಿನಲ್ಲಿ ಯಾರು, ಯಾವಾಗ, ಯಾವ ಕಡೆ ಯಾರಿಗೆ ಕೈ ಕೊಡ್ತಾರೆ ಅಂತ ಊಹೆ ಮಾಡೋದು ಕಷ್ಟ. ಇತ್ತೀಚೆಗೆ ಮಾಜಿ ಡಿಸಿಎಂ ಹಾಗೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಮರಳಿ ಬಿಜೆಪಿ ಸೇರ್ತಾರೆ ಎನ್ನುವಂತಹ ವದಂತಿಗಳು ಹಬ್ಬಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಆದ್ರೆ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಸವದಿ ಬಿಜೆಪಿಗೆ ಸೇರ್ತಾರೆ ಅಂತ ಯಾರು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೋ ಅವರೇ ಬಿಜೆಪಿಯಲ್ಲಿ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನುವಂತಹದ್ರ ಮೂಲಕ ಸವದಿ ದೊಡ್ಡ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಕೇವಲ ಪ್ರತಿಕ್ರಿಯೆ ಅಲ್ಲ, ಬದಲಾಗಿ ಬಿಜೆಪಿಯ ಒಳಗಿನ ಭಿನ್ನಮತವನ್ನ ಅಣಕಿಸುವಂತಹ ತಂತ್ರವಾಗಿದೆ. ನಾನು ಬಿಜೆಪಿಗೆ ಬರ್ತೀನಿ ಅಂತ ಯಾರು ಹೇಳ್ತಾ ಇದ್ದಾರೋ ಬಿಜೆಪಿಯಲ್ಲಿ ಬಹಳ ದಿನ ಅವರು ಉಳಿಯೋದಿಲ್ಲ, ಇಲ್ಲ, ಮುಂದೆ ಜೆಡಿಎಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂಥದ್ರ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಡುವೆಯೂ ಬಿಜೆಪಿಯ ಕೆಲ ನಾಯಕರು ಅತೃಪ್ತರಾಗಿದ್ದಾರೆ. ಹಾಗೆ ಅವರೇ ಮುಂದೊಂದು ದಿನ ಜೆಡಿಎಸ್ ಸೇರಬಹುದು ಅನ್ನುವಂತಹ ಚರ್ಚೆ ಹುಟ್ಟುಹಾಕಿದ್ದಾರೆ. ರಾಜಕೀಯದಲ್ಲಿ ಒಬ್ಬ ನಾಯಕ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅಂತ ಅಂದ್ರೆ ಅಲ್ಲಿ ಹೊಸ ರಾಜಕೀಯ ಸಮೀಕರಣ ಸಿದ್ಧವಾಗ್ತಾ ಇದೆ ಅಂತಾನೆ ಹೇಳತ್ತ. ಈಗ ಸದ್ಯಕ್ಕೆ ಸವದಿ ಅವರು ಯಾವಾಗ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ. ಒಂದ್ ವೇಳೆ ಬೆಳಗಾವಿಯ ಬಿಜೆಪಿಯ ಹಿಡಿತ ಸವದಿ ಅವರಿಗೆ ಸಿಗೋದಾದ್ರೆ ಬಿಜೆಪಿಯನ್ನ ಸೇರೋದಕ್ಕೆ ಲಕ್ಷ್ಮಣ್ ಸವದಿ ಗ್ರೀನ್ ಸಿಗ್ನಲ್ ಅನ್ನ ಕೊಡಬಹುದು. ಈ ಮೂಲಕ ಜಾರಕಿಹೊಳಿ ಕುಟುಂಬಕ್ಕೆ ಟಕ್ಕರನ್ನ ಕೊಡೋದಕ್ಕೆ ಸವದಿ ಅಂಡ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ರಮೇಶ್ ಕತೆ ಕೂಡ ಈ ಟಾಸ್ಕ್ಗೆ ಸಾಥನ್ನ ಕೊಡ್ತಾ ಇದ್ದು ಬೆಳಗಾವಿ ರಣಕಣ ರೋಚಕತೆ ಮತ್ತಷ್ಟು ಹೆಚ್ಚು ಮಾಡಿಕೊಂಡಿದೆ. ಲಕ್ಷ್ಮಣ್ ಸವದಿ ಅವರು ಪ್ರಸ್ತುತ ಕಾಂಗ್ರೆಸ್ ಶಾಸಕರಾಗಿದ್ದು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯೂ ಹೌದು. ತಾವು ಬಿಜೆಪಿ ಸೇರ್ತಾರೆ ಅನ್ನುವಂತಹ ವದಂತಿಯನ್ನ ಸಚಿವ ಸ್ಥಾನದ ಲಾಭಿಯ ಹಿನ್ನೆಲೆಯಲ್ಲಿ ನೋಡಲಾಗ್ತಾ ಇದೆ ಅನ್ನುವಂತಹ ಸುಳಿವು ಅವ್ರಿಗಿದೆ. ಹೀಗಾಗಿ ಸಚಿವ ಸ್ಥಾನದ ಬಗ್ಗೆ ವರಿಷ್ಠರು ಎಲ್ಲಾ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿ ಸವದಿ ಸಮಜಾಯಿಷಿ ನೀಡಿದ್ದಾರೆ. ಈ ಇಡೀ ರಾಜಕೀಯದ ನಾಟಕದ ಹಿಂದೆ ಬೆಳಗಾವಿಯ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ದೊಡ್ಡ ಪಾತ್ರವನ್ನ ವಹಿಸಿದೆ. ಸವದಿ ಅವರು ಬಿಜೆಪಿಗೆ ಸೇರ್ಕೊಳ್ಳೋದಿಲ್ಲ, ಮತ್ತೆ ಹಾಗೆ ಸೇರ್ಕೊಳ್ಳೋದಕ್ಕೆ ನಾವು ಬಿಡೋದು ಇಲ್ಲ ಅಂತ ಜಾರಕಿಹೊಳಿ ಹೇಳಿದ್ದು ಕೇವಲ ವಿರೋಧ ಅಲ್ಲ, ಬದಲಾಗಿ ಬಿಜೆಪಿಯ ಒಳಗೆ
ಸೌದಿಯವರ ಪ್ರವೇಶವನ್ನ ತಡೆಯುವಂತಹ ಗೇಟ್ ಕೀಪಿಂಗ್ ತಂತ್ರವಾಗಿತ್ತು. ಇದಕ್ಕೆ ಪ್ರತಿಯಾಗಿ ಸೌದಿಯವರು ನನ್ನ ಬಗ್ಗೆ ಮಾತನಾಡುವವರೇ JDS ಅನ್ನ ಸೇರ್ತಾರೆ ಅನ್ನುವಂಥದ್ರ ಹೇಳೋದ್ರ ಮೂಲಕ ಜಾರಕಿಹೊಳಿ ಅವರ ನಿಷ್ಠೆಯನ್ನೇ ಪ್ರಶ್ನಿಸುವಂತಹದ್ರ ಮಟ್ಟಕ್ಕೆ ಹೋಗಿದ್ದಾರೆ. ಇದು ಬೆಳಗಾವಿ ರಾಜಕಾರಣದಲ್ಲಿ ಸೌದಿ ಮತ್ತು ಜಾರಕಿಹೊಳಿ ನಡುವಿನ ದಶಕಗಳ ಹಗೆತನ ಹೇಗೆ ಇನ್ನೂ ಜೀವಂತವಾಗಿದೆ ಅನ್ನುವಂಥದ್ದನ್ನ ತೋರಿಸ್ಕೊಡುತ್ತೆ. ರಾಜಕೀಯದಲ್ಲಿ ವದಂತಿಗಳು ಗಾಳಿಪಟ್ಟದಂತೆ, ಆದರೆ ಅದಕ್ಕೆ ನೂಲನ್ನ ಬಿಡುವಂಥವ್ರು ಯಾರು ಅನ್ನುವಂಥದ್ದು ಅಷ್ಟೇ ಮುಖ್ಯವಾಗಿರುತ್ತೆ. ಸೌದಿಯವರ ಈ ಖಡಕ್ ತಿರುಗೇಟು ಸದ್ಯಕ್ಕೆ ಬಿಜೆಪಿಯ ವಲಯದಲ್ಲಿ ತಲ್ಲಣವನ್ನ ಮೂಡಿಸೋದಂತೂ ನಿಜ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಈ ಪಕ್ಷಾಂತರದ ವದಂತಿಗಳು ನಿಜವಾಗ್ತಾವಾ ಅಥವಾ ಬೆಳಗಾವಿಯ ಈ ರಾಜಕೀಯ ಜಿದ್ದಾಜಿದ್ದಿ ಹೊಸ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಆನ್ ಪೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.